ಇಷ್ಟು ದರ್ಶನ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನೀವೆಲ್ಲರೂ ಶಾಂತಿ ಪ್ರಿಯರಾಗಿರಿ. ಇನ್ನೊಬ್ಬರ ಬಗ್ಗೆ ಮೆಸೇಜ್ ಹಾಕೋಕೆ ಹೋಗ್ಬೇಡಿ, ಯಾರೇ ಆಗ್ಬಿಟ್ಟು ಕೆಟ್ಟ ಮೆಸೇಜ್ ಹಾಕೋಕೆ ಹೋಗ್ಬೇಡಿ. ನೀವೆಲ್ಲ ಶಾಂತಿ ಪ್ರಿಯರಾಗಬೇಕು. ನೋಡಿ ಈ ಕರ್ನಾಟಕದಲ್ಲಿ ಅನ್ನ ಋಣದ ನಾವು ತಿಂತಾ ಇದ್ದೀವಿ ಎಲ್ಲ. ನಾವು 200 ರೂಪಾಯಿ ಕೊಟ್ಟು ಚಿತ್ರ ನೋಡಿದ್ರೆ ನಿಮ್ಮ ಜೀವನ. ಎಲ್ಲ ಆಕ್ಟರ್ಗಳು ನಾನು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಅಭಿಮಾನಿಗಳಲ್ಲಿ ಸುಮ್ಮನೆ ರಾಶಿಯಾಗಿ ಹೋಗಿ ಮೆಸೇಜ್ ಹಾಕೋದು, ಇನ್ನೊಬ್ಬ ಆಕ್ಟರ್ ಬಗ್ಗೆ ಏನೋ ಮೆಸೇಜ್ ಹಾಕೋದು, ಅದು ಇಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮ ದರ್ಶನ್ ಅವರು ಅಭಿಮಾನಿಯಾಗಿ ಇದ್ದಾಗ ಅವರು ಕೆಲವು ಚಿತ್ರಗಳು ನೋಡಿದ್ದು ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಬಟ್ ಇದು ಕಾನೂನಿಗೆ ಯಾರೂ ದೊಡ್ಡವರಲ್ಲ. ಕಾನೂನು ಯಾರು ಕ್ರಮ ತಗೊತಾರೋ, ಕಾನೂನು ಯಾರು ಕೈಗೆ ತಗೊತಾರೋ ಅವ್ರು ಯಾರು ಇವತ್ತು ಕಾನೂನು ಮುಂದೆ ತಲೆ ಬಾಗಬೇಕು. ಈ ಕೋರ್ಟ್ ಏನು ಡಿಸೈಡ್, ನ್ಯಾಯಾಧೀಶರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ. ನಮಸ್ತೆ. ಇವತ್ತು 6.5 ಕೋಟಿ ಕನ್ನಡಿಗರು ಚಿತ್ರನಟ ದರ್ಶನ್ ಬಗ್ಗೆ ಸುಮಾರು 3 ತಿಂಗಳಿಂದ ಭಾಳ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ. ಸುದ್ದಿ ಮಾಧ್ಯಮದವರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಮಾಧ್ಯಮ ಇಲ್ಲ ಅಂದರೆ ಇವತ್ತು ಈ ಕರ್ನಾಟಕದಲ್ಲಿ ಪ್ರತಿಯೊಂದೂ ಏನೇನು ಅನ್ಯಾಯಗಳು ನಡೀತೈತೋ ಅದನ್ನು ಈಚೆ ತಗೊಂಬರೋದೇ ಮಾಧ್ಯಮದವರು. ನಾನು ಯಾವತ್ತೂ ವಿಷ್ಣುವರ್ಧನ್ ವಿಷಯದಲ್ಲಿ ಆಗಬೇಕಾದ್ರೆ, ಮೈಸೂರಲ್ಲಿ ಮಾರ್ಕ್ ಆಗಬೇಕಾದ್ರೆ ನಾನು ಅವ್ರ ಅಭಿಮಾನಿಯಾಗಿ ಬಂದಿದ್ದೀನಿ. ಪಾಪ ದರ್ಶನ್ ಅವರು ಅಭಿಮಾನಿಯಾಗಿ ಇದ್ದಾಗ ಅವರು ಕೆಲವು ಚಿತ್ರಗಳು ನೋಡಿದ್ದು ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ. ಬಟ್ ಇದು ಕಾನೂನಿಗೆ ಯಾರೂ ದೊಡ್ಡವರಲ್ಲ. ಕಾನೂನು ಯಾರು ಕ್ರಮ ತಗೊತಾರೋ, ಕಾನೂನು ಯಾರು ಕೈಗೆ ತಗೊತಾರೋ ಅವ್ರು ಯಾರು ಇವತ್ತು ಕಾನೂನು ಮುಂದೆ ತಲೆ ಬಾಗಬೇಕು. ಈ ಕೋರ್ಟ್ ಏನು ಡಿಸೈಡ್, ನ್ಯಾಯಾಧೀಶರು ಏನು ಡಿಸೈಡ್ ಮಾಡ್ತಾರೋ ಅದ್ರ ಮೇಲೆ ಅವರು ವೆಯ್ಟ್ ಮಾಡಬೇಕಾಗುತ್ತೆ. ನಾವು ಏನೇ ಹೋರಾಟ ಮಾಡಿದ್ರೂ ಕಾನೂನು ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಇವತ್ತು ದರ್ಶನ್ ಏನೇ ಮಾಡಿದ್ರೂ ನಾವಂತೂ ಕಣ್ಣಲ್ಲಿ ನೋಡಿಲ್ಲ. ಅವ್ರು ಹೋಗಿದ್ರು ಬಿಟ್ಟಿದ್ರು, ಮಾಧ್ಯಮದಲ್ಲಿ ನೋಡೇ ನಾವು ಮಾಧ್ಯಮ ನೋಡಿ ದಿನ TV ನೋಡ್ತಾ ಇರ್ತೀನಿ. ಪ್ರತಿಯೊಂದು ವಿಷಯಗಳು ಯಾರೋ ನೆನ್ನೆ ಏನೋ 3 ಜನ ಬಿಡುಗಡೆ ಆಗಿದ್ದಾರೆ ಅಂತೇಳಿ, ಆದಷ್ಟು ಬೇಗ ಇವತ್ತು ಏನು ಜಗೀಶ್ ಅವರು ನಮ್ಮನ್ನು ಒಂದು ಕರೆ ಕೊಟ್ಟಿದ್ರು ಬನ್ನಿ ಸರ್ ಅಂತೇಳಿ. ನಾನು ಒಬ್ಬ ಕರ್ನಾಟಕ ವಿಷ್ಣು ಸೇನೆ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ವಿಷ್ಣುವರ್ಧನ್ ಸರ್ 40 ವರ್ಷದ ಹೋರಾಟ ಮಾಡಿ ಎಲ್ಲಿ ನಾವು ದರ್ಶನ್ ಅಭಿಮಾನಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ನೀವೆಲ್ಲರೂ ಶಾಂತಿ ಪ್ರಿಯರಾಗಿರಿ. ಇನ್ನೊಬ್ಬರ ಬಗ್ಗೆ ಮೆಸೇಜ್ ಹಾಕೋಕೆ ಹೋಗ್ಬೇಡಿ, ಯಾರೇ ಆಗ್ಬಿಟ್ಟು ಕೆಟ್ಟ ಮೆಸೇಜ್ ಹಾಕೋಕೆ ಹೋಗ್ಬೇಡಿ. ನೀವೆಲ್ಲ ಶಾಂತಿ ಪ್ರಿಯರಾಗಬೇಕು. ನೋಡಿ ಈ ಕರ್ನಾಟಕದಲ್ಲಿ ಅನ್ನ ಋಣದ ನಾವು ತಿಂತಾ ಇದ್ದೀವಿ ಎಲ್ಲ. ನಾವು 200 ರೂಪಾಯಿ ಕೊಟ್ಟು ಚಿತ್ರ ನೋಡಿದ್ರೆ ನಿಮ್ಮ ಜೀವನ. ಎಲ್ಲ ಆಕ್ಟರ್ಗಳು ನಾನು ಕಿವಿ ಮಾತು ಹೇಳ್ತೀನಿ, ನಿಮ್ಮ ಅಭಿಮಾನಿಗಳಲ್ಲಿ ಸುಮ್ಮನೆ ರಾಶಿಯಾಗಿ ಹೋಗಿ ಮೆಸೇಜ್ ಹಾಕೋದು, ಇನ್ನೊಬ್ಬ ಆಕ್ಟರ್ ಬಗ್ಗೆ ಏನೋ ಮೆಸೇಜ್ ಹಾಕೋದು, ಅದು ಇಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮನ್ನು ಇವತ್ತು ನಾನು ಕಿವಿ ಮಾತು ಹೇಳ್ತೀನಿ ಅಂದರೆ, ಯಾರು ಒಬ್ಬರು ಹೆಣ್ಮಗು ನಮ್ಮ ಹೆಣ್ಮಕ್ಳಿದ್ದಂಗೆ, ನಮ್ಮ ಮಗಳಾಗಲಿ ನಮ್ಮ ಅಕ್ಕ ಆಗಲಿ ನೋಡಿ, ಇವರೆಲ್ಲ ನಮ್ಮ ಅಕ್ಕ ತಂಗಿರ. ಯಾರ ಬಗ್ಗೆನೂ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಅವನು ರೇಣುಕಾ ಸ್ವಾಮಿ ಅವ್ನು ಮಾಡಿರೋದು ಅವನದು ತಪ್ಪಿದೆ. ಒಂದು ಹೆಣ್ಮಗು ಬಗ್ಗೆ ಅಸೀಲವಾಗಿ ಹಾಕಿ ಆ ರೀತಿ ಮಾಡೋದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಘಟನೆ. ಅವನು ಒಂದು ಒಳ್ಳೆ ರೀತಿ ಹೆಣ್ಮಗುಗೆ ಅಮ್ಮ ಹಿಂಗೆ ಮಾಡಬೇಡಿ ಅಂತೇಳಿ ಕಾನೂನಿಗೆ ಹೋಗ್ಬೇಕಾಯ್ತು, ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕಾಯ್ತು. ಯಾರು ಪವಿತ್ರ ಅವರು ತಪ್ಪು ಮಾಡಿದ್ದಾರೆ, ಅವರು ಏಕ್ದಮ್ ಕರೆಸ್ಬಿಟ್ಟು ದರ್ಶನ್ಗೆ ಇಲ್ದಿದ್ದೆಲ್ಲ ಹೇಳಿ ಸುಮಾರು ದಿವಸ ನಾನು ಮಾತಾಡೋದು ಬಿಟ್ಬಿಟ್ಟು ನೀನು ಇದನ್ನ ಕ್ರಮ ತಗೊಂಡ್ರೆ ನಾನು ಮಾತಾಡೋದು ಅಂತೇಳಿ ಪಾಪ ಇವ್ರಿಗೆ ಇಲ್ದಿದ್ದೆಲ್ಲ ಹೇಳಿ. ಇವಾಗ ಯಾವುದೋ ಒಂದು ಪ್ರೀತಿ ವಿಶ್ವಾಸ ನಮಗೂ ಗೊತ್ತಾಗುತ್ತೆ. ಯಾವೇ ಹೆಣ್ಮಗಳನ್ನ ನಾವು ಇಬ್ಬರು ಇವಾಗ ನಾವು ಪ್ರೀತಿಸಿದ್ರೆ ಎಲ್ಲ ಒಂದು ಕಡೆ ಕಮಿಟ್ಮೆಂಟ್ ಆದಾಗ ನೋವನ್ನೋದಿರುತ್ತೆ. ಅವ್ರಿಗೆ ದರ್ಶನ್ಗೆ ನನ್ನಿಂದ ಒಂದು ಹೆಣ್ಮಗು ಹಾಳಾಗುತ್ತಲ್ಲ, ಏನು ಮಾಡೋದಂತ ಹೋಗ್ಬಿಟ್ಟಿದ್ದಾರೆ. ಹೋಗ್ಬಾರ್ದಾಯ್ತು, ಇನ್ನು ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು. ಯಾವುದೇ ಮುಂದೆ ಘಟನೆಗಳು ನಡೀಬಾರ್ದು. ನೀವು ಮಾಧ್ಯಮದವ್ರು ಕೂಡ ಆದಷ್ಟು ಬೇಗ ನಿಲ್ಲಿಸಬೇಕು. ದರ್ಶನ್ ಅವರಿಗೆ ಬಿಡುಗಡೆ ಮಾಡುವಂತ ನೀವು ಮನ್ಸು ಮಾಡಿದ್ರೆ ಆಗ್ಬೋದು. ಮಾಧ್ಯಮದ ಮನ್ಸು ಮಾಡಿದ್ರೆ ಇವತ್ತಿಂದಾನೆ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರೆ ದರ್ಶನ್ ರೀತಿ ಅದು ನಿಮಗೆ ಕೀರ್ತಿಸಲ್ಲ. ನಿಮ್ಮಿಂದ 1000 ಜನ ಬದುಕ್ತಾ ಇದ್ದಾರೆ. ಮಾಧ್ಯಮದವ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೈ ಮುಗಿದು ನಿಮ್ಗೆ ಕೇಳ್ಕೊಂತೀನಿ ಸರ್, ದಯವಿಟ್ಟು ಮಾಧ್ಯಮದವ್ರು ಬಹಳ ಉತ್ತಮ ಕೆಲಸ ಮಾಡಿದ್ದೀರಾ. ನಿಜವಾಗ್ಲೂ ಇವತ್ತಿಂದ ನೀವು ಒಂದು ಒಳ್ಳೆ ಸಂದೇಶ ಕೊಡಿ. ಆಗಿದ್ದಾಗ ಹಂಗ ನೋಡಕ್ ಹೋದ್ರೆ ದರ್ಶನ್ ಅವ್ರ ಬಗ್ಗೆ ಕೆಟ್ಟದಾಗೆ ದಯವಿಟ್ಟು ತೋರ್ಸಕ್ ಹೋಗಿ ಕಂಬಲೆಪಲ್ಲಿಯಲ್ಲಿ 13 ಜನ ಸಂಜೀವ ದಾನ ಮಾಡಿದ್ರು. 1 ವರ್ಷಕ್ಕೆ 3 ವರ್ಷಕ್ಕೆ ಈಚೆ ಬಂದು ಅಂತ ಘಟನೆಗಳು ಸಾವಿರಾರು ಇದಾವೆ ಸರ್. ಆಗಿದ್ದಾಗ ಐತಿ, ಮುಂದೆ ಆಗೋದು ಬೇಡ. ಮಾಧ್ಯಮದವ್ರು ಇವತ್ತಿಂದ ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಆದಷ್ಟು ಬೇಗ ದರ್ಶನ್ ಅವ್ರು ಈಚೆ ಬಂದು ಏನೊಂದು 500 ಜನ ಕಾರ್ಮಿಕರು ಅವರಿಂದ ಬದುಕ್ತಾ ಇದ್ದಾರೆ. ಇನ್ನಷ್ಟು ಪ್ರೊಡ್ಯೂಸರ್ಗಳು ದುಡ್ಡು ಹಾಕಿರೋರು ಪಾಪ ಕೈ ಕಟ್ಕೊಂಡು ಕೂತು ಸಾಲ ಗೀಲ ಮಾಡಿ ಅವ್ರು ನೇಣಾಕಂತ ಪರಿಸ್ಥಿತಿ ಬರ್ತದೆ. ಅದು ಆಗೋದು ಬೇಡ. ಅವ್ರು ಬರಲಿ. ಅವರು ಒಬ್ಬ ಕನ್ನಡ ಚಿತ್ರನಟರು, ನಮ್ಮ ಕನ್ನಡಕ್ಕೋಸ್ಕರ ಬೇರೆ ಪರಿಭಾಷಿಕರಲ್ಲ. ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಅವ್ರ ತಂದೆಯವರು ಬೇಕಾದಷ್ಟು ವಿಲ್ಲನ್ ಪಾತ್ರಗಳು ಮಾಡಿ ವಿಷ್ಣುವರ್ಧನ್ ಜೊತೆ, ರಾಜ್ಕುಮಾರ್ ಜೊತೆ, ಅಂಬರೀಶ್ವರ್ ಜೊತೆ ಎಲ್ಲರೂ ಮಾಡಿದ್ದಾರೆ. ಅವ್ರ ಮಗನಾಗಿ ಪಾಪ ಅವರು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಯಾವುದೋ ದೊಡ್ಡ ಸಾಹುಕಾರರ ಮಗನಲ್ಲ. ಅವರು ಕಷ್ಟದಿಂದ ಬಂದಿದ್ದಾರೆ. ನಿಮ್ಮ ಮಾಧ್ಯಮದವರು ಇವತ್ತಿಂದ ಒಂದು ಒಳ್ಳೆ ಬದಲಾವಣೆ ತಂದ್ಕೊಂಬನ್ನಿ.